ವಾಮನಾಚಾರ್ಯ ಸರ್, ಒಂದೊಂದೇ ಘಟನೆಗಳನ್ನು ಈಗ ಇಡೀ ಪ್ರಕರಣಗಳಲ್ಲಿ ಅತ್ಯಂತ ಮನಮುಟ್ಟುವಂಥ ಕೆಲವು ಘಟನೆಗಳನ್ನ ನೋಡಿದಾಗ ರೋಮಾಂಚನಗೊಂಡ್ಬಿಡುತ್ತೆ. ಹೌದಾ, ಈ ರೀತಿಯೂ ಡೆಡಿಕೇಟೆಡ್ ಆಗಿದ್ರು ಆ ಟೈಮಲ್ಲಿ ಅಂತ ಹೇಳಿ. ಸೊ ನೀವು ಮೆಲುಕು ಹಾಕಿದ್ದು ಒಂದು ಘಟನೆ ಇತ್ತು. ಅದೇ ರೀತಿಯಾಗಿ ನಾನು ಕೇಳಿ ಬರ್ತಾ ಇದ್ದಿದ್ದು, ಈ ಬಸ್ಸನ್ನು ತಿರುಗಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಒಬ್ಬ ಸಾಧು ಬಸ್ಸನ್ನು ತಿರುಗಿಕೊಂಡು ಹೋಗ್ಬಿಟ್ಟು ಇದರಲ್ಲಿ ಆಗ್ತಾರೆ, ಪೊಲೀಸಲ್ಲಿ ಕೂರಿಸ್ಕೊಳ್ಳೋಂಥ ಕರ್ವೆ ಕಾರ್ಯಕರ್ತ ಯಾರಿರ್ತಾರೆ ಅವರನ್ನು. ಅವರು ಆ್ಯಕ್ಚುಲಿ ಸಾಧು ಅಲ್ಲ, ಸಾಧ್ವಿ. ಓಕೆ. ಇದನ್ನು ಆ್ಯಕ್ಚುಲಿ ನಾವು ಅಲ್ಲಿ ಅಂದರೆ ಎಲ್ಲ ಕಾರ್ಯಕರ್ತರು ಹೋಗಿ ನಿಂತಾಗ ಬ್ಯಾರಿಕೇಡ್ ಹಾಕಿರ್ತಾರೆ. ಬ್ಯಾರಿಕೇಡ್ ದಾಟಿ ಆಚೆ ಹೋಗೋದು ಕಷ್ಟ ಇರುತ್ತೆ. ಇನ್ನು ಅಲ್ಲಿ ಹೋಗಬೇಕು ಅಂದರೆ ಜೋರಾಗಿ ಹೋಗಬೇಕು. ಹಿಂಗೆ ನಡ್ಕೊಂಡು ಹೋದ್ರೂ ಅಲ್ಲಿ ಪೊಲೀಸ್ ರಕ್ಷಣೆಗಳಿದ್ದು. ಅದಕ್ಕೆ ಉಮಾಭಾರತಿಯವರೇ ಆ ಗಾಡಿಯನ್ನು ನಡೆಸಿದ್ದು. ಅಂದರೆ ಒಬ್ಬ ಮಹಿಳೆ, ಒಬ್ಬ ಸನ್ಯಾಸಿನಿ, ಒಬ್ಬ ಸಾಧ್ವಿ ಆ ಗಾಡಿಯನ್ನು ತಗೊಂಡು ಬ್ಯಾರಿಕೇಡ್ಗಳನ್ನು ಧಡ ಅಂತ ಹಿಂಗೆ ಉಡಾಯಿಸ್ಕೊಂಡು ಆ ಕಡೆ ಗಾಡಿ ತಗೊಂಡು ಹೋಗಿ ಒಳಗೆ ನುಗ್ಗಿದ್ದು. ಬಹಳಷ್ಟು ಕಡೆಗೆ ಅವ್ರ ಹೆಸರಿನಲ್ಲಿ ರಿಪೋರ್ಟ್ ಆಗಿಲ್ಲ ಅದು. ಆದರೆ ಆವತ್ತು ಅದನ್ನು ಮಾಡಿದ್ದು ಸಾಧ್ವಿ ಉಮಾಭಾರತಿಯವರು. ಅವಾಗ ಇಬ್ಬರು ಸಾಧ್ವಿಗಳು ಭಾಳ ಪ್ರಸಿದ್ಧಿದ್ರು. ಒಬ್ಬರು ಸಾಧ್ವಿ ಉಮಾಭಾರತಿಯವರು, ಇನ್ನೊಬ್ಬರು ಸಾಧ್ವಿ ರಿತಂಬರ ಅವರು. ಆಮೇಲೆ ಕೂಡ ಭಾರತದಲ್ಲಿ ಮತ್ತು ಅಮೇರಿಕಾದಲ್ಲಿ ಇಡೀ ವಾತಾವರಣವನ್ನು ಬಿಲ್ಡ್ ಮಾಡೋ ದೃಷ್ಟಿಯಿಂದ ಸಾಧ್ವಿ ರಿತಂಬರ ಅವ್ರದ್ದು ಭಾಷಣ ಇದೆಯಲ್ಲ, ಭಾಳ ಒಂದು ಸ್ಫೂರ್ತಿದಾಯಕವಾಗಿತ್ತು. ಹಾಗೆ ಉಮಾಜಿ ಅವ್ರದ್ದು. ಉಮಾಭಾರತಿಯವರು ಬರೀ ರಾಜಕಾರಣಿ ಎಂದೂ ಆಗಿರಲಿಲ್ಲ. ಅವರು ಶುದ್ಧ ರಾಜಕಾರಣಿ ಆಗಿದ್ದರೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಳ್ತಿರಲಿಲ್ಲ. ಅವರೊಬ್ಬರು ಶುದ್ಧ ಸನ್ಯಾಸಿನಿ. ಹೀಗಾಗಿ ಅವರು ಬ್ಯಾಲೆನ್ಸ್ ಮಾಡುವಾಗ ಅವರು ಹೆಚ್ಚು ಸನ್ಯಾಸಿಯಾಗಿ ಉಳಿದಿದ್ದರಿಂದ ಅವರು ಇತಿಹಾಸದಲ್ಲಿ ಒಂದು ವಿಶಿಷ್ಟವಾದ ವ್ಯಕ್ತಿಯಾಗಿ ನೋಂದಣೀಕೃತರಾಗ್ತಾರೆ. ಯಾಕೆಂದರೆ ಅವತ್ತಿನ ದಿನಗಳಲ್ಲಿ ಇಡೀ ಅಯೋಧ್ಯೆಯ ಹೋರಾಟದ ಸುತ್ತಲಿರುವಂಥ ಕೆಲವು ಅತ್ಯಂತ ಪ್ರಮುಖರು, ಇವತ್ತು ಕೆಲವರು ಇಲ್ಲ. ಅಶೋಕ್ ಸಿಂಘಲ್ ಅಂತವರು ಅತ್ಯಂತ ಸೀನಿಯರ್ ಜನರಿಲ್ಲ. ಇನ್ನು ಕೆಲವರು ಇದ್ದರು, ತೊಗಾಡಿಯವರಿದ್ದರೂ ಕೂಡ ಅವರು ಸ್ವಲ್ಪ ಬದಿಗಿದ್ದಾರೆ. ಎಲ್ಲ ಪೇಜಾವರ್ ಶ್ರೀಗಳಿದ್ದರು, ಎಂತೆಂಥ ತಲೆಗಳು ಆವಾಗಲೂ ಇದ್ದು. ವಿನಯ್ ಕಟಿಯಾರರಿದ್ದರು. ವಿನಯ್ ಕಟಿಯಾರರು ಕೂಡ ಒಂದು ರೀತಿಯಿಂದ ಅತ್ಯಂತ ಸ್ಟ್ರಾಂಗ್ ಆಗಿ ನಮ್ಮ ಸೈಡಿಗೆ ನಿಂತು ಅವತ್ತು ವಿನಯ್ ಕಟಿಯಾರ್ ಅವರು ಭಾಷಣ ಮಾಡಿದರು ಅಂದರೆ ಜನ ಪತ್ಥರ್ ಫೇಕೋ ಅಂದರೆ ಅಕ್ಷರಶಃ ಸಾವಿರಾರು ಜನ ಕಲ್ ತೊಗೊಂಡು ಬಂದು ನಿಲ್ಲುವಂಥ ಸ್ಥಿತಿಯಲ್ಲಿ ಇದ್ದರು. ಅಂದರೆ ಅವ್ರದ್ದು ಸ್ಫೂರ್ತಿ ಇದೆಯಲ್ಲ ಮತ್ತು ಆ ಧೈರ್ಯ ನಾವು ಇಲ್ಲಿ ಕೂತ್ಕೊಂಡು ಇವತ್ತು ಟಿ ವಿ ಸ್ಟುಡಿಯೋದಲ್ಲಿ ನೀವು ಆ ಘಟನೆ, ನೀವು ಅಲ್ಲಿ ಆ ಸ್ಥಳದಲ್ಲೇ ಇದ್ದಿದ್ದರಿಂದ ಕೇಳ್ತಾ ಇದ್ದೀನಿ. ತಾವು ಹತ್ತಿದ್ರ ಮೇಲ್ಗಡೆಗೆ? ಇಲ್ಲ ಇಲ್ಲ, ಹಾಗೆ ಸಾಮಾನ್ಯವಾಗಿ ಎಲ್ಲರಿಗೂ ಹೋಗೋಕ್ಕೆ ಆಗಿರಲಿಲ್ಲ, ಮೇಲ್ಗಡೆ ಸಾಧ್ಯತೆಗಳು ಇರಲೇ ಇಲ್ಲ, ದೂರ ಇರಬೇಕಾಗ್ತಿತ್ತು. ಆದರೆ ನಾವಿಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ, ಒಂದು ಸೀರಿಯಸ್ ಆದಂಥ ಹೋರಾಟದ ಸ್ಥಳದಲ್ಲಿ ನೀವಿರೋದಕ್ಕೆ ಬಹಳ ಅಂತರ ಇದೆ. ಎದುರುಗಡೆ ಗುಂಡುಗಳಿರುತ್ತೆ. ಮುಲಾಯಂ ಸಿಂಗ್ ಕಾಲದಲ್ಲಂತೂ ನನಗೊಂದು ಕವಿತೆ ನೆನಪಾಗತ್ತೆ ಇಂಗ್ಲೀಷ್ನಲ್ಲಿ. ಕ್ಯಾನನ್ಸ್ ಟು ದ ರೈಟ್ ಆಫ್ ದೆಮ್, ಕ್ಯಾನನ್ಸ್ ಟು ದ ಲೆಫ್ಟ್ ಆಫ್ ದೆಮ್, ಕ್ಯಾನನ್ಸ್ ಇನ್ ಫ್ರಂಟ್ ಆಫ್ ದೆಮ್, ರೋಡ್ ದ 600 into the valleys of death, into the mouth of hell we marched. ಸಾಮಾನ್ಯವಾಗಿ ಆಗಿರಲ್ಲ ಇದು. ಇಲ್ಲಿ ನಾವು ಕೂತ್ಕೊಂಡು ಚರ್ಚೆ ಮಾಡುವಷ್ಟು ಸಹಜವಾದದ್ದಿಲ್ಲ. ಬಹಳ ಒಂದು ನಾವು ಸಾಯ್ತೇವೆ ಅಂತ ಗೊತ್ತಿದ್ದು. ಇನ್ ಟು ದ ಜಾಸ್ ಆಫ್ ಡೆತ್, ಇನ್ ಟು ದ ಹೆಲ್ ಆಫ್ ದ ಇನ್ ಟು ದ ಪಾತ್ ಆಫ್ ದ ಹೆಲ್ ನಾವು ಹೋಗ್ತಾ ಇದ್ವಿ ಅನ್ನುವಂಥ ಒಂದು ವಾತಾವರಣ ಆವತ್ತಿಂದ ಏನಿದೆ, ಅದು ಇಲ್ಲಿ ಕೂತ್ಕೊಂಡು ಅಥವಾ ಹೊರಗಡೆಯಿಂದ ಟೀಕೆ ಮಾಡೋರಿಗೆ ಆ ಧೈರ್ಯ, ಆ ಸ್ಥೈರ್ಯ, ಆ ದೇಶದ ಬಗ್ಗೆ ಇರುವಂಥ ಉತ್ಕಟವಾದಂಥ ಪ್ರೀತಿ, ಅದು ಸುಮ್ಮನೆ ಸೂಪರ್ಫಿಷಿಯಲ್ ಖಾದಿ ಡ್ರೆಸ್ ಹಾಕ್ಕೊಂಡು ನನ್ನಂಗೆ ಜಾಕೆಟ್ ಹಾಕ್ಕೊಂಡು ಭಾಷಣ ಮಾಡೋವಂಥ ದೇಶ ಪ್ರೇಮ ಅಲ್ಲ. ಅದು ನಿಜವಾಗ್ಲೂ ಸಾಯ್ಲಿಕ್ಕೆ ಹೊಂಟಂಥ ದೇಶ ಪ್ರೇಮ ರೀ ಅದು. ಅಂಥದ್ರಿಂದ ರಾಮ ಮಂದಿರ ನಿರ್ಮಾಣ ಆಗಿದೆ. ಹೇಳ್ತಾ ಇರೋದು ಒಂದು ಅವ್ರು ಹೇಳ್ತಾ ಇರುವಾಗ ನನಗೆ ಬಹಳ ಒಂದು ಮುಖ್ಯವಾದಂಥ ವಿಷಯ ವಾಮನಾಚಾರ್ಯ ಸಾಹೇಬ್ರು ಹೇಳ್ತಾ ಇರೋದ್ರಿಂದ ಒಂದು ಮುಖ್ಯವಾದಂಥ ಕಾನೂನಿನ ವಿಚಾರ ಹೇಳಬೇಕು ಅನ್ನಿಸ್ತದೆ. ಈ ಕೇಸುಗಳಲ್ಲಿ, ಎನಿ ಕ್ರಿಮಿನಲ್ ಕೇಸುಗಳಲ್ಲಿ ಪನಿಷ್ಮೆಂಟ್ ಆಗ್ತಕ್ಕಂಥದ್ದು, ಅವರನ್ನ ಅಪರಾಧಿ ಅಂತ ಸಾಬೀತುಪಡಿಸಕ್ಕಂಥದ್ದು ಮೇನ್ ಅಲ್ಲಿದ್ದದ್ದು ಯಾರೋ ಒಬ್ಬರಿಗೆ, ಪ್ರತಿಯೊಬ್ಬರಿಗೂ ಒಂದು ಕ್ರೈಮ್ ಕಮಿಟ್ ಮಾಡಬೇಕು ಅಂತಕ್ಕಂಥ ಇಂಟೆನ್ಷನ್ ಅಥವಾ ಇನ್ನೇನೋ ಒಂದು ಅಪರಾಧವನ್ನ ಗೈಬೇಕು ಅಂತಕ್ಕಂಥ ಒಂದು ಮೈಂಡ್ ಸೆಟ್ ಅಲ್ಲ.
ಅಲ್ಲಿದ್ದದ್ದು ಎಲ್ಲೋ ಒಂದು ರಾಷ್ಟ್ರೀಯತೆ ಭಾವನೆ, ಎಲ್ಲೋ ಒಂಥರ ಇಟ್ ಈಸ್ ಎ ಫೀಲಿಂಗ್ ವಿಚ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಅನ್ ಇಂಟೆನ್ಷನ್ ಟು ಕಮಿಟ್ ಕ್ರೈಮ್. ಸೊ ಹಾಗಾಗಿ ಎಲ್ಲೋ ಅಂತಕ್ಕಂಥ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ಅದೇ ಅವ್ರು ಹೇಳಿದ್ರಲ್ಲ, ಅಲ್ಲಿ ನಾವು ಸಾಯ್ತೀವಿ ಅಂತ ಗೊತ್ತಿದ್ರು, ನಮ್ಮ ಮೇಲೆ ಇದಾಗ್ಬೋದು, ಏನೋ ಗುಂಡಿನ ಇದಾಗ್ಬೋದು, ಫೈರಿಂಗ್ ಆರ್ಡರ್ಸ್ ಆಗ್ಬೋದು, ಅಥವಾ ಕೌಂಟರ್ ಅಟ್ಯಾಕ್ಸ್ ಆಗ್ಬೋದು, ಇವೆಲ್ಲ ಇದೆ ಅಂತ ಗೊತ್ತಿದ್ರೂ ಸಹ ಅಲ್ಲಿ ಯಾಕೆ ಹೋಗಿ ಆ ಒಂದು ಮಟ್ಟಕ್ಕೆ ಆ ಒಂದು ಧೈರ್ಯವನ್ನ ಸಾಹಸವನ್ನ ಮಾಡಿದ್ರು ಅಂದ್ರೆ, ಅಲ್ಲಿರ್ತಕ್ಕಂಥ ಪ್ರೇರೇಪಣೀಯವಾದಂಥ ಅಂಶಗಳು ಆ ಒಂದು ಕ್ರೈಮ್ ಕಮಿಟ್ ಮಾಡುವಂತಕ್ಕಂಥ ಪ್ರೇರೇಪಣೀಯವಾದಂಥ ಅಂಶಗಳಲ್ಲ. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನು ವಿಭಿನ್ನವಾಗಿ ಮಾನ್ಯ ನ್ಯಾಯಾಲಯಗಳು ನೋಡಬೇಕಾಗ್ತದೆ. ಕ್ರಿಮಿನಲ್ ಇಂಟೆನ್ಷನ್ ಇಟ್ಕೊಂಡು ಮಾಡಿದಂಥವು ಕ್ರೈಮ್ಸ್, ಆದರೆ ಇಂಟೆನ್ಷನ್ ಲ್ಯಾಕಿಂಗ್, ಕ್ರಿಮಿನಲ್ ಇಂಟೆನ್ಷನ್ ಇಲ್ಲ, ಮೆನ್ಸ್ರಿಯ ಅಪರಾಧಿಕ ಮನಸ್ಸು ಅಲ್ಲಿರಲಿಲ್ಲ ಅಂದಾಗ ಮಾನ್ಯ ನ್ಯಾಯಾಲಯಗಳು ಅದನ್ನ ವಿಭಿನ್ನವಾಗಿ ನೋಡಬೇಕಾಗ್ತದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ್ರಲ್ಲ, ಅಫ್ಕೋರ್ಸ್ ಇನ್ ದ ಮೀನ್ ವೈಲ್ ಬಂದಂತ ಒಂದು ಜಡ್ಜ್ಮೆಂಟ್ ಏನಿದೆ, ಬಾಬ್ರಿ ಮಸೀದಿ ಅಯೋಧ್ಯೆಯ ಜಾಗ, ಇದು ಶ್ರೀರಾಮ ಜನ್ಮಸ್ಥಾನ, ಹಾಗಾಗಿ ಇದು ಇವರಿಗೆ ಸೇರ್ಬೇಕು, ಹಿಂದೂಗಳಿಗೆ ಸೇರ್ಬೇಕು ಅಂತ ಒಂದು ಬಂದಂತ ಜಡ್ಜ್ಮೆಂಟ್ ವಿಲ್ ಆಲ್ಸೋ ಪ್ಲೇ ಎ ರೋಲ್ ಇನ್ ದಿಸ್ ಕೇಸ್. ಯಾಕೆಂದ್ರೆ ಅಲ್ಲಿ ನಡೆದಂಥದ್ದು, ಆ ಉತ್ಖನನಗಳಾದದ್ದು, ಅಲ್ಲಿ ಮತ್ತೆ ತೋಡ್ಲಿಕ್ಕೆ ಸಾಧ್ಯವಾದಂಥದ್ದು, ಇವೆಲ್ಲವೂ ಸಬ್ಸಿಕ್ವೆಂಟ್ ಆಗಿ ಆಗಿದ್ದು. ಮೊದಲೇ ಈ ಜಡ್ಜ್ಮೆಂಟ್ ಬಂದಿದ್ರೆ ಅಫ್ಕೋರ್ಸ್ ಇಟ್ ಕುಡ್ ಹ್ಯಾವ್ ಟೇಕನ್ ಎ ಡಿಫರೆಂಟ್ ರೋಲ್. ನೌ ದ ಕೋರ್ಟ್ ವಿಚ್ ಇಸ್ ಪ್ರೊನೌನ್ಸಿಂಗ್ ದಿಸ್ ಜಡ್ಜ್ಮೆಂಟ್ ಆಫ್ಟರ್ ಆಲ್ ದಿಸ್ ಜಡ್ಜ್ಮೆಂಟ್, ಅಯೋಧ್ಯ ಲ್ಯಾಂಡ್ ಡಿಸ್ಪ್ಯೂಟ್ ಜಡ್ಜ್ಮೆಂಟ್ ಬಂದಿದ್ರಿಂದ ಕೋರ್ಟ್ ಕೆನಾಟ್ ಸಿಂಪ್ಲಿ ಇಗ್ನೋರ್ ಇಟ್, ಇಟ್ ಆಲ್ಸೋ ಬಿಕಮ್ಸ್ ಎ ರಿಲೆವೆಂಟ್ ಫ್ಯಾಕ್ಟ್. ಸೊ ಹಾಗಾಗಿ ಕೇವಲ ಅಲ್ಲಿ ನಡೆದಂಥ ಹಿಂಸಾಚಾರವನ್ನ ಮತ್ತೆ ಕೇವಲ ಅದೊಂದು ಹಿಂಸೆ ನಡೀತಲ್ಲಿ ಅದು ಕಾನೂನನ್ನು ಕೈಗೆ ತಗೊಂಡಂತ ಒಂದು ಪ್ರಸಂಗ ಆಯಿತು ಅಂತಕ್ಕಂಥದ್ದು ಮಾತ್ರ ಒಂದು ಬ್ಲಿಂಕರ್ಸ್ ಹಾಕೊಂಡು ಒಂದು ಕುದುರೆ ತರ ಮಾನ್ಯ ನ್ಯಾಯಾಲಯ ವ್ಯವಹರಿಸ್ಲಿಕ್ಕೆ ಆಗಲ್ಲ. ಹಿಂದೆ ಈ ಜಡ್ಜ್ಮೆಂಟ್ ಬಂದಿದ್ರೆ ಅಫ್ಕೋರ್ಸ್ ಇದರ ಸ್ವರೂಪ ಸ್ವಲ್ಪ ವಿಭಿನ್ನವಾಗಿರ್ತಿತ್ತೇನೋ, ಆದ್ರೆ ಈ ಒಂದು ಸಂದರ್ಭದಲ್ಲಿ ಬರ್ತಾ ಇರೋದಕ್ಕೆ ಬಹಳಷ್ಟು ಕಾರಣಗಳು, ಬೇರೆ ಕಾರಣಗಳು ಈ ಜಡ್ಜ್ಮೆಂಟ್ ಅನ್ನು ಚೇಂಜ್ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಸೊ ಇನ್ ಎನಿ ಕೇಸ್ CBI ಇಟ್ಟಿರ್ತಕ್ಕಂಥ ಚಾರ್ಜ್ ಶೀಟ್ ಏನಿದೆ, ಆ ಚಾರ್ಜ್ ಶೀಟ್ ಅನ್ನ ಹೊರತಾಗಿ ಕೇಸನ್ನ ನೋಡ್ಲಿಕ್ಕೆ ಆಗಲ್ಲ. ಅಂದ್ರೆ ದೇರ್ ಇಸ್ ಆಲ್ರೆಡಿ ಎನ್ ಆರ್ಡರ್ ಆಫ್ ಡಿಸ್ಚಾರ್ಜ್, ದ ಅಪ್ರೈಸಲ್ ಆಫ್ ದ ಮೆಟೀರಿಯಲ್ ಹ್ಯಾಸ್ ಆಲ್ರೆಡಿ ಟೇಕನ್ ಪ್ಲೇಸ್. ಐ ಡೋಂಟ್ ಥಿಂಕ್ ದೇರ್ ವಿಲ್ ಬಿ ಎ ಕೇಸ್ ಆಫ್ ಕನ್ವಿಕ್ಷನ್. ಓಕೆ ಓಕೆ, ನಾನು ಒಂದೇ ಒಂದು ಸೆಂಟೆನ್ಸ್ ಅದಕ್ಕೆ ಆ್ಯಡ್ ಮಾಡ್ತೇನೆ. ಏನು ಅಂದರೆ, ಇದು ಅಲ್ಲಿ ಕ್ರಿಮಿನಲ್ ಆ್ಯಕ್ಟ್ಗೆ ನಮ್ಮ ಲೀಡರ್ ಸಪೋರ್ಟ್ ಮಾಡಿದ್ರು ಅನ್ನೋದ್ರ ಎಕ್ಸಾಕ್ಟ್ ವಿರುದ್ಧ ರೆಕಾರ್ಡ್ಸ್ ಇವೆ. ಅದಕ್ಕೆ ಅದ್ವಾನಿ ಅವ್ರು ಹೇಳ್ತಾರೆ, ರುಕೋ ಜಾओ ಮತ್, ಓ ಹಮಾರಾ ಕಾಮ್ ನಹಿ ಹೈ ಅಂತ ಮೇಲಿಂದ ಮೇಲೆ ಮೈಕಲ್ಲಿ ಅನೌನ್ಸ್ ಮಾಡಿದ್ದಾರೆ ಅದ್ವಾನಿ ಅವರು ಸ್ವತಃ. ಅಲ್ಲಿ ಹೋಗಿ ಮಸೀದಿಯನ್ನು ಒಡೆಯೋದಕ್ಕೆ ಲೀಡರ್ಸ್ ಕೂಡ ಅಪೋಸ್ ಮಾಡಿದ್ದಾರೆ ಆವಾಗ. ಅಂದರೆ ಮನಸ್ಸಿನಲ್ಲಿ ಏನೇ ಇರಲಿ, ನಾವು ಫಾಲೋ ಮಾಡೋದು ಈ ದೇಶದ ನಿಯಮಗಳನ್ನು ಅನ್ನೋದನ್ನು ಅದ್ವಾನಿಯವರು ಕೂಡ ಅವತ್ತು ಸ್ಪಷ್ಟವಾಗಿ ತೋರಿಸಿದ್ದಾರೆ, ಹೇಳಿದ್ದಾರೆ, ಮತ್ತೆ ಮತ್ತೆ ಹೇಳಿದ್ದಾರೆ. ಹೊಡಿಬಾರ್ದು ಅಂತ ಹೇಳಿ, ಬೇಡಿ, ಇದಲ್ಲ ಇದು ಅಂತ. ನ್ಯಾಯಯುತವಾದ ಮಾರ್ಗ, ಅದನ್ನೇ ಕೂಡ ಮೋದಿ ಸರ್ಕಾರ ಬಂದ ಮೇಲೂ ಕೂಡ ಅದನ್ನೇ ಹೇಳಿದೆ. ಏನು ಅಂದರೆ, ನಾವು ನ್ಯಾಯದ ಮಾರ್ಗವನ್ನು, ಜಸ್ಟಿಸ್ ಮಾರ್ಗವನ್ನು, ನ್ಯಾಯ ಅಂದರೆ ಒಂದು ಯಾವುದು ರೈಟ್ಫುಲ್ ಇದೆಯೋ ಅದು, ಎರಡನೇದು ಕೋರ್ಟ್ ಏನು ಹೇಳುತ್ತೋ ಅದನ್ನೇ ಪಾಲಿಸ್ತೇವೆ ಅಂತ ಹೇಳಿ ಕಡೆಗೂ ನಾವು ಪಾಲಿಸಿದ್ದು ನ್ಯಾಯದ ಮಾರ್ಗ. ಒಂದ್ ಸೆಕೆಂಡ್ ಚಕ್ರವರ್ತಿ ಸೂಲಿಬೆಲೆ ಸರ್, ಕೇಳಿಸ್ತಾ ಇದೆಯಲ್ವಾ? ಓಕೆ, ತಮಗೂ ಫೀಲ್ ಆಗ್ತಾ ಇತ್ತ ಅವಾಗ? ನಾನು ತುಂಬಾ ಕಡೆ ಕೇಳ್ತಾ ಇದ್ದೆ, ಈ ಟೈಮಲ್ಲಿ ನಾನು ಇರಬೇಕಾಗಿತ್ತು ಅಲ್ಲಿ ಅಂತ ಹೇಳಿ. ಡೆಫಿನೆಟ್ಲಿ ಅದರಲ್ಲೂ ಕ್ಯಾನನ್ ಇನ್ ಯುವರ್ ರೈಟ್, ಕ್ಯಾನನ್ ಇನ್ ಯುವರ್ ಲೆಫ್ಟ್ ಅಂತ ಅವ್ರು ಹೇಳುವಾಗ, ಅದ್ರ ನಡುವೆ ಹಾದು ಹೋಗುವಾಗ ಆ ಪ್ರತಿಯೊಬ್ಬ ವೀರನು ಕೂಡ ನಂಗೆ ಸಾಮಾನ್ಯವಾದ ಮನುಷ್ಯರು ಅಂತ ಅನ್ಸಲ್ಲ ಅವರು. ಸೊ ಅದನ್ನುವಾಗ ಈಗಲೂ ಅನ್ಸ್ತಿತ್ತು ನನ್ಗೆ, ಆ ಸಂದರ್ಭಗಳು ಯಾಕೆ ಮಿಸ್ ಆಗ್ಬಿಟ್ವು ನಮ್ಮಿಂದ ಅಂತ. ಆದ್ರೆ ಪ್ರತಿಯೊಂದು ಕಾಲಘಟ್ಟದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದಲ್ಲ ಒಂದು ಹೋರಾಟದ ಅವಕಾಶ ಸಿಗುತ್ತೆ. ನಾನು ಡೆಫಿನೆಟ್ಲಿ ದೇವರನ್ನು ಪ್ರಾರ್ಥಿಸ್ಕೊಳ್ತೀನಿ, ಯಾಕಂದ್ರೆ ಒಂದರೊಂದಿಗೆ ಮುಗಿಯೋದಿಲ್ಲ. ವಾಮನಾಚಾರ್ಯರಿಗೆ ಹೇಳ್ಬೇಕು, ಇನ್ನೂ 2 ಬಾಕಿ ಇದೆ ನಮ್ಗೆ. ಸೊ ಡೆಫಿನೆಟ್ಲಿ ನಮ್ಮ ಕಾಲಘಟ್ಟದಲ್ಲಿ ಆ ತರದೊಂದು ಪ್ರಯತ್ನ ಆದ್ರೂ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಖಂಡಿತವಾಗಿಯೂ ಆ ಸಂದರ್ಭಗಳಲ್ಲಿ ಇರ್ಬೇಕು ಅಂತ ಅಲ್ಲಿದ್ದವ್ರಿಗೆ ಇವತ್ತು ವಾಮನಾಚಾರ್ಯರು ಮಾತನಾಡ್ಬೇಕಾದ್ರೆ ಒಂದು ಎದೆ ಉಬ್ಬಿರುತ್ತಲ್ಲ, ಅವತ್ತು ನಾನು ಅಲ್ಲಿದ್ದೆ, ನಾನು ಅಲ್ಲಿ ಮಾತನಾಡಿದೆ ಅಂತ ನೀವು ಅಶೋಕ್ ಜಿಯನ್ನು ಮಾತನಾಡಿಸುವಾಗ್ಲೂ ಅವ್ರಿಗೂ ಹಂಗೆ ಹೇಳಿದ್ರಲ್ಲ, ನಾ ಅಲ್ಲಿದ್ದೆ, ದೂರದಲ್ಲಿ ನಿಂತ್ಕೊಂಡು ಹೇಳ್ತಿದ್ದೆ ಅಂತೆಲ್ಲ. ಆ ಹೆಮ್ಮೆ ಖಂಡಿತವಾಗಿ ಅವ್ರಿಗೆಲ್ಲ ಏನಿರುತ್ತೋ ನಮ್ಗೆಲ್ಲ ಅದು ಮಿಸ್ ಆಯ್ತು ಅಂತ ಡೆಫಿನೆಟ್ಲಿ ಅನ್ಸುತ್ತೆ. ಆದ್ರೆ ಒಂದು ಸಂತೋಷ ಏನು ಅಂತಂದ್ರೆ, ರಾಮ ಮಂದಿರಕ್ಕೆ ಅಡಿಗಲ್ಲು ಹಾಕುವಾಗ ನಾವಿದ್ವಲ್ಲ, ಅದನ್ನ ನೋಡ್ಲಿಕ್ಕೆ ಆದ್ರೂ ಸಿಕ್ತಲ್ಲ ಅನ್ನುವಂತ ಹೆಮ್ಮೆ ಖಂಡಿತವಾಗಿ. ಓಕೆ, ಈ ಘಟನೆಯಲ್ಲಿ ತಾವು ಗಮನಿಸಿದ ರೀತಿಯಲ್ಲಿ
ಕೆಲವೊಂದಿಷ್ಟು ಘಟನೆಗಳೇನಾದ್ರೂ ಮೆಲುಕು ಹಾಕಕ್ಕಾಗತ್ತಾ? ತುಂಬಾ ಅದರ ಬಗ್ಗೆ ಎಲ್ಲ ತುಂಬಾ ತಿಳ್ಕೊಂಡಿದ್ರೆ ಓದಿದಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. ಒಂದಿಷ್ಟು ಘಟನೆಗಳನ್ನ ಮೆಲುಕು ಹಾಕಬಹುದಾ, ರೋಮಾಂಚನಗೊಳ್ಳುವಂತಹ ಘಟನೆಗಳು? ಒಂದು ಇಲ್ಲಿಂದ ಹೋಗ್ಬೇಕಾದಾಗ ನಾವು ತುಂಬಾ ಈ ಕರ್ನಾಳ ಹನುಮ ಸಂದರ್ಭದಲ್ಲಿ ತುಂಬಾ ಜನರನ್ನು ಮಾತನಾಡಿಸುವಾಗ ಒಬ್ರು ಬಹಳ ಚೆನ್ನಾಗಿ ಹೇಳಿದ್ರು, ಇಲ್ಲಿಂದ ಹೋಗ್ಬೇಕಾದ್ರೆ ಅವರಿಗೆ ತಿಲಕ ಎಲ್ಲ ಇಟ್ಟು ಭಾರಿ ಜೋರ್ದಾರ ಕಳಿಸಿದ್ರಂತೆ. ಏನಿರುತ್ತೆ, ಎಲ್ಲ ರಾಜಕೀಯ ಲೀಡರ್ಸ್ ಎಲ್ಲ ಇರ್ತಾರೆ, ಚೆನ್ನಾಗೇ ಇರುತ್ತೆ, ಒಂದ್ ಸ್ವಲ್ಪ ಹೇಗೆ ಶಿಬಿರಗಳಿಗೆ ಹೋಗ್ತಾರೆ ಅಂತ. ಆದ್ರೆ ಹೋದ್ಮೇಲೆ ಗೊತ್ತಾಗಿತ್ತಂತೆ ಅವ್ರಿಗೆ ಟ್ರೈನ್ ವ್ಯವಸ್ಥೆಗಳಿಲ್ಲ, ಆ ಟ್ರೈನ್ ಅನ್ನ ಎಲ್ಲೋ ತಿರುಗಿಸಿ ಮತ್ತೆಲ್ಲ ತಗೊಂಡು ಹೋಗ್ಬಿಡ್ತಾರೆ, ಇವರೆಲ್ಲ ಅಲ್ಲಿ ಹೋಗದೆ ತರ ಮಾಡ್ಬೇಕು ಅಂತ. ಯಾವ ಪರಿ ಸವಾಲು ಅಂತಂದ್ರೆ ಅಲ್ಲಿಗೆ ಹೋಗಿ ಸೇರೋದೇ ಒಂದು ಸವಾಲಾಗಿತ್ತು. ಅಲ್ಲಿ ಏನ್ ಸೇರ್ಕೊಂಡಿದ್ರಲ್ಲ ಅದಕ್ಕಿಂತ 10 ಪಟ್ಟು ಹೆಚ್ಚು ಜನ ಆ ಜಾಗಕ್ಕೆ ಸೇರ್ಕೊಳ್ಳಿಕ್ಕಾಗದೆ ವಾಪಸ್ ಹೋಗುವಂತ ಪರಿಸ್ಥಿತಿ. ಆದ್ರೆ ಒಬ್ಬರು ನನ್ಗೆ ಹೇಳಿದ್ರು, ಸರ್ ವಾಪಸ್ ಹೇಗ್ ಹೋಗ್ಲಿ, ಊರನ್ನೆಲ್ಲ ತಿಲಕ ಎಲ್ಲ ಇಟ್ಟು ಕಳಿಸ್ಬಿಟ್ಟಿದ್ದಾರೆ, ನಾನು ಹೋಗ್ಲೇಬೇಕಾಗಿತ್ತು. ಹಠ ಹಿಡಿದು ಆ ಜಾಗಕ್ಕೆ ಹೋಗೋ ವೇಳೆಗೆ ಅಲ್ಲಿ ಎಲ್ಲೆಲ್ಲೋ ಬ್ಯಾರಿಕೇಡು, ನೀವು ಒಂದು ಜಾಗಕ್ಕೆ ತಲುಪಲಿಕ್ಕೆ 1 ಕಿಲೋಮೀಟರ್ ಎದುರಿಸ್ಕೊಂಡು ತಪ್ಪಿಸ್ಕೊಂಡು ಎಲ್ಲ ಹೋಗುವಾಗ ಆ ಊರಿನ ಜನ ಅವ್ರಿಗೆ ಮಾಡ್ತಿದ್ದ ಸಹಕಾರಗಳು, ಕದ್ದು ಮುಚ್ಚಿ ತಪ್ಪಿಸ್ಕೊಳ್ಲಿಕ್ಕೆ ಹೋಗ್ಬೇಕಾದ ವ್ಯವಸ್ಥೆ ಮಾಡ್ಕೊಡ್ತಿದ್ದಂತ ರೀತಿಗಳನ್ನ ಅವ್ರ ಮೆಲುಕು ಹಾಕುವಾಗ ಅನ್ನಿಸ್ತಾ ಇತ್ತು, ಇಡೀ ದೇಶ ಒಕ್ಕೊರಳಿಂದ ಒಂದು ರಾಮ ಮಂದಿರ ಆಗ್ಬೇಕು ಅಂತ ನಿಂತಿತ್ತಲ್ಲ, ಆ ವಾತಾವರಣ ಆ ಸಂದರ್ಭದಲ್ಲಿ ಇತ್ತು ಅಂತ. ಇವತ್ತಿಗೂ ಕೂಡ ಅವರುಗಳ ಅದನ್ನ ನೆನಪು ಮಾಡ್ಕೊಳ್ತಾ ಅವತ್ತಿನ ದಿನವನ್ನ ಲಾಠಿ ಚಾರ್ಜ್ ಮಾಡ್ತಿದ್ದು. ಅಲ್ಲಿದ್ದಂಥವ್ರು ಯಾವ ತರ ಲಾಠಿ ಚಾರ್ಜ್ ಆಗಿತ್ತು ಅವರುಗಳ ಮೇಲೆ, ಅವರನ್ನು ಓಡಿಸೋ ಪ್ರಯತ್ನ ಹೆಂಗಾಗಿತ್ತು, ಇವೆಲ್ಲವನ್ನು ನೋಡಿದ್ರೆ ಅವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಬೇಕಾಗಿರುವಂತ ಅಥವಾ ಇವತ್ತಿನ ಪೀಳಿಗೆಗೆ ತಲುಪಿಸಬೇಕಾಗಿರುವಂತ ಅಧ್ಯಾಯ ಅಂತ ಅನ್ಸುತ್ತೆ. ನಾನು ಓದ್ಬೇಕಾದ್ರೆ ಒಂದು ವಿಚಾರ ನೋಡ್ತಾ ಇದ್ದೆ, ಹೋಗೋದೇನೋ ಹೋದ್ರು 1-1.5 ಲಕ್ಷ ಜನ ಅವ್ರ ಪಾಡಿಗೆ ಅವರು ತಮ್ಮದೇ ಆದಂತ ರೀತಿಯಲ್ಲಿ ತೊಡಗಿಸಿಕೊಂಡಿದ್ರು. ಆದ್ರೆ ಅವ್ರು ತೊಡಗಿಸಿಕೊಂಡಾಗ ಬರೀ ಅದರಷ್ಟೇ ಮಾಡಿದ್ರಾಯ್ತಾ, ಊಟ ಮಾಡೋದಾದ್ರೂ ಬೇಕಲ್ಲ. ಈ ಪ್ರಶ್ನೆ ಬಂದಾಗ ಅಯೋಧ್ಯೆಯಲ್ಲಿರುವಂತಹ ಸ್ಥಳೀಯರೇ ಅಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಅಡುಗೆ ಮಾಡಿ ಅವ್ರಿಗೆ ಊಟವನ್ನ ಕೊಡ್ತಾ ಇದ್ರು ಅನ್ನೋದನ್ನ ನಾನು ಕೇಳ್ತಾ ಇದ್ದೆ. ತುಂಬಾ ರೋಮಾಂಚನಗೊಂಡ್ಬಿಡುತ್ತೆ. ಅಲ್ಲಿರುವಂಥ ಜನ ಬಯಸ್ತಾ ಇದ್ದಿದ್ದೇನು, ಅದಕ್ಕೆ ಇಡೀ ದೇಶದಲ್ಲಿರುವಂಥ ಅನೇಕ ಕರಸೇವಕರು ಹೋಗಿ ಸೇರ್ಕೊಂಡಿದ್ದು ಹೇಗೆ, ಅವರಿಗೆ ಪೊಲೀಸ್ ಲಾಠಿಗಳ ಮಧ್ಯದಲ್ಲಿ ಅವ್ರಿಗೆ ಊಟವನ್ನ ಕೊಡ್ತಾ ಇದ್ದಿದ್ದು ಹೇಗೆ, ಅವ್ರನ್ನ ಜೋಪಾನವಾಗಿ ಕಾಯ್ದಿಟ್ಟು ಎಲ್ಲ ಘಟನೆ ಆಗುವವರೆಗೂ ಕೂಡ ಅವ್ರನ್ನ ಕಾಯ್ದಿದ್ದು ಹೇಗೆ, ಇವನ್ನೆಲ್ಲ ಕೇಳ್ತಾ ಇದ್ರೆ ಒಂದು ರೀತಿಯಾಗಿ ಮೈ ಜುಮ್ ಅಂದ್ಬಿಡುತ್ತೆ. ಹೌದಾ, ಹೀಗೆಲ್ಲ ಮಾಡ್ಕೊಂಡು ಬಂದ್ರ ಇವರು ಅಂತಂದಾಗ. ಸೊ ಅದರ ಅಂತಿಮ ಫಲಿತಾಂಶ ರಾಮ ಮಂದಿರ ಕಟ್ಟೋಕೆ ಬಂದು ತಲುಪಿದ್ದು. ಸೊ ಅಗೇನ್ ನಾನು ಒಂದು ವಿರಾಮ ತಗೊಳ್ತೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ಸಹಕರಿಸಿ ಒಂದೇ ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀನಿ. ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ಹಲವು ಘಟನೆಗಳನ್ನು ಮೆಲುಕು ಹಾಕಬೇಕು ಈ ವಿಚಾರದಲ್ಲಿ. ಯಾಕಂದರೆ ಡಿಸೆಂಬರ್ 6, 1992 ಅದಾದ ನಂತರ 28 ವರ್ಷ ತೀರ್ಪು ಇವತ್ತು ಪ್ರಕಟವಾಗುತ್ತೆ. ಶ್ಯಾಮ್ ಸುಂದರ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆಗೆ, ವಕೀಲರು. ಸರ್, ನನಗೆ ನೀವೇನೋ ಕೋರ್ಟಿಗೆ ಕೂಡ ಹೋಗಬೇಕಾಗಿದೆ, ನಾನು ಹಾಗಾಗಿ ನಿಮಗೆ ಬೀಳ್ಕೊಡ್ತೀನಿ. ಒಂದು ಕೊನೆಯ ಪ್ರಶ್ನೆಯನ್ನು ಕೇಳ್ತೀನಿ ಶ್ಯಾಮ್ ಸರ್. ಏನು ಅಂದರೆ, ಇದರಲ್ಲಿ ಇಂಟೆನ್ಷನ್ ಸಾಕ್ಷಿಗಳಿಲ್ಲ, ಓಕೆ, ಬಟ್ ಕಾನೂನಿನಲ್ಲಿ ನಮಗೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅಲ್ಲಿ ಅದ್ರ ಜೊತೆಗೆ ಕೇಸನ್ನು ಹಾಕಬೇಕಾದ್ರೆ ಪ್ರಚೋದನೆಯೂ ಕೂಡ ಒಂದು ಅದರಲ್ಲಿ ಕ್ರೈಮ್ ಆಗುತ್ತೆ, ಅಪರಾಧನೇ ಆಗುತ್ತೆ. ಸೊ ಹೀಗಿರ್ಬೇಕಾದ್ರೆ ಎಲ್ಲರೂ 1.5 ಲಕ್ಷ ಜನ ಒಂದು ಕಡೆಗೆ ಸೇರ್ಕೊಳ್ತಾ ಇದ್ದಾರೆ ಅಂತಂದಾಗ, ಆ ಸೇರ್ಕೊಂಡಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆಗತ್ತೆ ಅಂದಾಗ 1 ವರ್ಷದಿಂದಲೂ ಕೂಡ ಅದಕ್ಕೆ ಆಗಿರುವಂತಹ ಬೆಳವಣಿಗೆಗಳು, ಅಲ್ಲಿ ಕೊಟ್ಟಿರುವಂತ ಮಾತನಾಡಿರುವಂತ ರೀತಿಗಳು, ಇವ್ಯಾವುದು ಕೂಡ ಹೇಳಿಕೆಗಳು, ಇವ್ಯಾವುದು ಕನ್ಸಿಡರ್ ಆಗಲ್ವಾ ಸರ್ ಇಂಥ ಕ್ರಿಮಿನಲ್ ಕೇಸಲ್ಲಿ? ಪ್ರಚೋದನೆ ಬೇರೆ, ಪ್ರೇರಣೆ ಬೇರೆ. ಪ್ರಚೋದನೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಇನ್ನೊಬ್ಬರನ್ನ ಇನ್ಸೈಟ್ ಮಾಡ್ತಕ್ಕಂಥದ್ದು, ನೀನೊಂದು ತಪ್ಪು ಮಾಡು, ಒಂದು ಕಾನೂನನ್ನು ಉಲ್ಲಂಘಿಸು, ಅಥವಾ ಪ್ರಚೋದನೀಯವಾದಂಥ ರೀತಿಯಲ್ಲಿ ವ್ಯವಹರಿಸ್ತಕ್ಕಂಥದ್ದು. ಆದ್ರೆ ಪ್ರೇರಣೆ ಏನಿದೆ ಅದು ನನಗೆ ಬರ್ಬೋದು. ನೋಡಿ, ಪ್ರೇರಣೆ ಮತ್ತು ಪ್ರಚೋದನೆ ಎರಡು ಡಿಫರೆಂಟ್ ಆಗಿ ಹೇಳಿರೋದ್ರಿಂದ ನಾನು ಹೇಳ್ತೀನಿ ಸರ್. ಒಂದೇ ಒಂದು ಪ್ಲೀಸ್ ಟೈಮ್ ಕೊಡಿ. ಒಬ್ಬ ವ್ಯಕ್ತಿಯ ಬಗ್ಗೆ ಅವನು ಸರಿ ಇಲ್ಲ ಅವನು ಇಂತಿಂಥ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂತ ಒಂದು 100 ಜನನ್ನ ಪ್ರವೋಕ್ ಮಾಡೋದು, ಅವನ ಬಗ್ಗೆ ಅವನು ಇಂಥವನು, ಅವನು ಈ ಧರ್ಮದ ವಿರುದ್ಧವಾಗಿ ಹಿಂಗೆ ಮಾಡ್ತಾ ಇದ್ದಾನೆ, ಅವನು ಹಾಗೆ ಹೀಗೆ ಅಂತ ಹಾಕಿ ಅವನ ವಿರುದ್ಧ ಕೋಪ ಬರೋ ರೀತಿಯಲ್ಲಿ ಮಾಡಿ, ಆ 100 ಜನರು ಆ ವ್ಯಕ್ತಿಯ ಹತ್ತಿರನೇ ಒಂದು ದಿನ ಬಂದು ಸೇರ್ಕೊಳ್ಳೋ ರೀತಿಯಲ್ಲಿ ಮಾಡಿ, ಬರೀ ಅಷ್ಟೇ ಅವನನ್ನ ಆ ರೀತಿಯಾಗಿ ಹೇಳಿ ಇವರನ್ನ ಅಲ್ಲಿ ಹೋಗಿ ಸೇರ್ಕೊಳ್ಳೋ ರೀತಿಯಲ್ಲಿ ಮಾಡಿ, ಅವ್ರು ಹೋಗಿ ಅಲ್ಲಿ ನಿಂತಾಗ ಅವರು ಪ್ರಚೋದನೆಗೆ ಒಳಗಾಗಿ ಅವನನ್ನು ಏನ್ ಬೇಕಾದ್ರೂ ಮಾಡ್ಬೋದು. ಆ ಟೈಮಲ್ಲಿ ನಾನು ಏನು ಮಾಡಿಲ್ಲ ಅಂತಂದ್ರೆ ಸರಿನಾ? ಅದು ಹಾಗೆ ನೋಡಕ್ಕಾಗತ್ತಾ ಅದನ್ನ? ಅಲ್ಲಿ ಎರಡು ವಿಚಾರ. ಒಂದು ಪ್ರೇರಣೆಯೇ ಪ್ರಚೋದನೆ ಆಗಬಹುದಲ್ವಾ? ಅದಕ್ಕೋಸ್ಕರನೇ ನೀವು ಬನ್ನಿ ಅಂತ ಯಾರನ್ನೂ ಕರೆದಿಲ್ಲ ಅಲ್ಲ. ಖಂಡಿತವಾಗ್ಲೂ ಪ್ರಚೋದನೆಯ ಅಂಶಗಳಿದ್ರೆ ಪ್ರಚೋದನೆನೇ ಅದು. ಆದ್ರೆ ಇಲ್ಲಿ ಪ್ರಚೋದನೆ ಇದೆಯಾ ಅಥವಾ ಅವರು ಸ್ವಯಂ ಪ್ರೇರಣೆಯಿಂದ ಬಂದಿದ್ದಾರೆ ಅಂತಕ್ಕಂಥದ್ದು. ಪ್ರತಿಯೊಬ್ಬ ಹಿಂದೂವೂ ಸಹ
ಅವನು ಹಿಂದೂಯಿಸಂಗೆ ಹಿಂದೂಯಿಸಂನ ದಟ್ಟ ಭಾವನೆ ಅವನಲ್ಲಿ ಬರಲಿಕ್ಕೆ, ಮಂದಿರ ಅಯೋಧ್ಯೆ ರಾಮ ಜನ್ಮಭೂಮಿಯನ್ನು ನಾನು ರಕ್ಷಿಸಬೇಕು ಅಂತಕ್ಕಂಥ ಅವನಲ್ಲಿ ಆ ಭಾವನೆ ಬರಲಿಕ್ಕೆ ಇನ್ನೊಬ್ಬರು ಪ್ರಚೋದನೆನೇ ಮಾಡಬೇಕು ಅಂತೇನಿಲ್ಲ. ಪ್ರತಿಯೊಬ್ಬ ಹಿಂದೂವಿಗೂ ಸಹ ಅವನು ಹಿಂದೂ ಆಗಿ ಹುಟ್ಟಿದ ಮೇಲೆ ಅವನ ಧರ್ಮವನ್ನ ರಕ್ಷಿಸ್ಕೊಳ್ತಕ್ಕಂಥ ಒಂದು ಇಂಟರ್ನಲ್ ಇನ್ಹೆರೆಂಟ್ ಫೀಲಿಂಗ್ ಅವನಲ್ಲೇ ಇರ್ತದೆ. ಸೊ ಹಾಗಾಗಿ ಅಲ್ಲಿ ಮತ್ತೆ ಕರೆದಿದ್ದು ನೀವು ಮಸೀದಿ ಒಡೆದಾಕಿ ಇನ್ನೊಂದು ಮಾಡಿ ಅಂತಕ್ಕಂಥ ಒಂದು ದುಷ್ಪ್ರೇರಣೆಯಿಂದ ಯಾರು ಕರೆದಿದ್ದಾರೆ ಅಂತಕ್ಕಂಥದ್ದಕ್ಕೆ ಮೆಟೀರಿಯಲ್ ಎವಿಡೆನ್ಸ್ ಇಲ್ಲ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ಅಂತಕ್ಕಂಥ ಒಂದು ಕರಸೇವಕರನ್ನ ಅಲ್ಲಿ ಕರೆಸಿದ್ರು. ಸೊ ಮಂದಿರ ಒಡೆದಾಕಿ ಅಂತಕ್ಕಂಥ ಪ್ಲಾನ್ ಮೊದಲೇ ಇತ್ತು ಅನ್ನತಕ್ಕಂಥದ್ದಕ್ಕೆ ಎಲ್ಲೂ ಎವಿಡೆನ್ಸ್ ಇಲ್ಲ. ಸೊ ಹಾಗಾಗಿ ಅಲ್ಲಿ ಬಂದಾಗ ಈಗ ಒಂದು ಧಾರ್ಮಿಕ ಭಾವನೆ ನನ್ನಲ್ಲಿರ್ತಕ್ಕಂಥ ಒಂದು ಭಾವನೆ ನಾನೇ ಈಗ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಂದು ಔರಾ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಯಾರೋ ಬಂದು ನಿಮಗೆ ಪ್ರೇರೇಪಿಸಿ ಭಕ್ತಿ ಬರಬೇಕು ಅಂತಿಲ್ಲ, ಅದು ಬಂದಿದ ತಕ್ಷಣ ನಿಮ್ಗೆ ಒಂದು ಭಾವಾವೇಶಗಳು ಭಕ್ತಿಗಳು ಬರ್ತವೆ. ಸೊ ಹಾಗಾಗಿ ಇನ್ನೊಬ್ಬರ ಪ್ರಚೋದನೆ ಮಾಡೇ ಇದನ್ನು ಮಾಡಿದ್ರ ಅಥವಾ ಸ್ವಯಂ ಪ್ರೇರಿತವಾಗಿ ಆ ಭಾವಾವೇಶದಲ್ಲಿ ಇದು ಒಂದು ಘಟನೆ ನಡೀತಾ ಅಂತಕ್ಕಂಥದ್ದು ಡಿಬೇಟಬಲ್ ಪಾಯಿಂಟ್. ಆ ಒಂದು ಇದ್ರ ಮೇಲೆ ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತೆ ಅಂತ ನೋಡ್ಬೋದು. ಮೆಟೀರಿಯಲಿ ಸಾಕ್ಷ್ಯಾಧಾರಗಳು ಆ ಒಂದು ಪ್ರಚೋದನೆ ಆಯಿತು, ಇಲ್ಲಿ ಪ್ರಚೋದನೆ ಆಗಿ ಚಿತಾವಣೆಯಿಂದಲೇ ಈ ಒಂದು ಕೆಲಸ ಆಯಿತು, ಚಿತಾವಣೆಯಿಂದಲೇ ಈ ಒಂದು ಕೆಲಸ ಆಗಿದೆ, ಚಿತಾವಣೆ ಇಲ್ಲದೆ ಹೋಗಿದ್ರೆ ಇದು ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದಕ್ಕೆ ಮೆಟೀರಿಯಲ್ ಎವಿಡೆನ್ಸ್ ಇಲ್ಲ. ಮತ್ತೆ ಪ್ರತಿಯೊಂದು ಕರಸೇವಕನು ಸಹ ಅದನ್ನು ಒಪ್ಪೋದಿಲ್ಲ. ಇನ್ನೊಬ್ಬರ ಪ್ರಚೋದನೆಯಿಂದ ನಾನು ಈ ಒಂದು ಕೆಲಸ ಮಾಡಿದೆ, LK ಅಡ್ವಾಣಿ ಅವರು ಹೇಳದೇ ಇದ್ದಿದ್ರೆ ನಾನು ಹೋಗ್ತಾ ಇರಲಿಲ್ಲ, ಮುರಳಿ ಮನೋಹರ್ ಜೋಶಿ ಅವರು ಹೇಳದೇ ಇದ್ದಿದ್ರೆ ನಾನು ಮಾಡ್ತಾ ಇರಲಿಲ್ಲ ಅಂತಕ್ಕಂಥ ಯಾರೂ ಸಹ ಅದನ್ನ ಅಕ್ನಾಲೆಡ್ಜ್ ಮಾಡಲ್ಲ. ಎವ್ರಿ ಒನ್ ಹೂ ವೆಂಟ್ ದೇರ್ ಆನ್ ದಟ್ ಪರ್ಟಿಕ್ಯುಲರ್ ಡೇ, ದೇ ವೆಂಟ್ ಆನ್ ದೇರ್ ಓನ್. ಸೊ ಇಟ್ ಮೇ ಬಿ ಎ ವೆನ್ಯೂ ದಟ್ ವಾಸ್ ಕ್ರಿಯೇಟೆಡ್ ಅಷ್ಟೇ. ಇಲ್ಲೊಂದು ಜಾಗದಲ್ಲಿ ಏನೋ ಒಂದು ಭಜನೆ ನಡೀತಾ ಇದೆ, ಒಂದು ಪೂಜೆ ನಡೀತಾ ಇದೆ ಅಂದ್ರೆ ಅದೊಂದು ವೆನ್ಯೂ. ಅಲ್ಲಿಗೆ ಹೋಗಿ ಅಂತ ಯಾರು ಪ್ರಚೋದನೆ ಕೊಡಬೇಕಾಗಿಲ್ಲ. ವೆನ್ಯೂಗೆ ಹೋಗಿ ಇದರಲ್ಲಿ ಸರ್ ನೀವು ಅಡ್ವೊಕೇಟ್ ಆಗಿರೋದು ಪ್ರಚೋದಿಸ್ತಕ್ಕಂಥದ್ದು, ಪ್ರಚೋದನೆಯಿಂದ ಇದನ್ನು ಮಾಡಿ ಅಂತ ಹೇಳ್ತಕ್ಕಂಥದ್ದು ಇಟ್ ಈಸ್ ಇಂಪಾಸಿಬಲ್. ಚರಿತ್ರೆಯಲ್ಲಿ ದಾಖಲಾಗಿದೆ. ಇವಾಗ ಈವನ್ ಹಿಟ್ಲರು ಬಹಳ ಯಹೂದಿಗಳನ್ನ ಸಾಯಿಸಿದಂತ ಜೆನೋಸೈಡ್ ಮಾಡಿದಂತ ಕೇಸ್ನಲ್ಲೂ ಸಹ ಅಡಾಲ್ಫ್ ಐಕ್ಮನ್ ಕೇಸ್ ಟೋಕಿಯೋ ನ್ಯೂರೆಂಬರ್ಗ್ ಟ್ರಯಲ್ಸ್ ನಡೆದಾಗ ಇದನ್ನೇ ಹೇಳಿದ್ರು, ಯಾರೊಬ್ರು ಸಹ ಅವತ್ತು ಪ್ರಚೋದನೆ ಕೊಡ್ಲಿಲ್ಲ, ನೀವು ಪರ್ಟಿಕ್ಯುಲರ್ ಆಗಿ ನಿಮ್ಮ ಮನಸ್ತತ್ವದಿಂದ ಮಾಡಿದ್ದಕ್ಕೋಸ್ಕರ ನಿಮಗೆ ಶಿಕ್ಷೆ ಕೊಡ್ತಾ ಇದ್ದೀವಿ ಅಂತ. ಸೊ ಹಾಗಾಗಿ ದೇರ್ ವಾಸ್ ನೋ ಸಚ್ ಮಾಸ್ ಹಿಸ್ಟೀರಿಯಾ. ನೀವು ಹೇಳ್ತಕ್ಕಂಥದ್ದು ನಡಿಬೇಕಾದ್ರೆ ಅಥವಾ ಮಾಸ್ ಪ್ರಚೋದನೆ ಆಗಬೇಕು ಅಂದ್ರೆ ದ ಪೀಪಲ್ ಶುಡ್ ಬಿಕಮ್ ಹಿಸ್ಟೀರಿಕ್. ಇಟ್ ಶುಡ್ ಬಿ ಅ ಮಾಸ್ ಹಿಸ್ಟೀರಿಯಾ. ಅಂದ್ರೆ ನಾನು ನಾನು ಮಾಡಬೇಕು ಅನ್ಕೊಂಡಿಲ್ಲ ಒಂದು ಕೆಲಸವನ್ನ, ಆದ್ರೂ ಸಹ ನಾನು ಮಾಡಬೇಕು ಅಂತಕ್ಕಂಥದ್ರ ಮಟ್ಟಿಗೆ ನನಗೆ ಚಿತಾವಣೆ ಆಗಿದೆ, ಪ್ರೇರೇಪಣೆ ಆಗಿದೆ ಅಂದ್ರೆ ಹಿಸ್ ಮೈಂಡ್ ಸೆಟ್ ಶುಡ್ ಚೇಂಜ್ ಟು ದಟ್ ಲೆವೆಲ್. ಮತ್ತೆ ಅವತ್ತಿನ ದಿವಸ ಅಲ್ಲಿದ್ದಂತಹ ಒಂದು ಜನಜಂಗುಳಿ ಯಾರು ಒಬ್ಬರ ಮಾತನ್ನು ಸಹ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಲಿಕ್ಕೆ ಆಗದೆ ಇರುವಂತ ಒಂದು ಸಂದರ್ಭ. ಅಷ್ಟು ಭಾವಾವೇಶ ಇತ್ತು, ಅಷ್ಟು ಕೂಗಾಟ, ಅಷ್ಟು ಚೀರಾಟ, ಅಷ್ಟೊಂದು ಉದ್ಘೋಷಣೆಗಳು ನಡೀತಾ ಇತ್ತು. ಸೊ ಹಾಗಾಗಿ ಒಬ್ಬ ಲೀಡರ್ ಏನೋ ಒಂದು ನಿಂತ್ಕೊಂಡು ಅರ್ಚ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ ಅಂದಿದ ತಕ್ಷಣ, ಯಾಕೆಂದ್ರೆ ಪ್ರಚೋದನೆಗೊಳಗಾಗಬೇಕಂದ್ರೆ ಫಸ್ಟ್ ಅವ್ರ ಮಾತುಗಳು ಕೇಳಬೇಕು, ಅವರ ಭಾವಾವೇಶಗಳನ್ನ ಬಗ್ಗೆ ಗಮನ ಹರಿಬೇಕು. ಇದನ್ನ ಚಿತಾವಣೆ ಅಂತೀವಿ. ಒಬ್ಬ ವ್ಯಕ್ತಿ ತನ್ನ ಮಾತುಗಳಿಂದ, ತನ್ನ ಭಾವಾವೇಶಗಳಿಂದ, ತನ್ನ ಆಕ್ಟ್ಗಳಿಂದ, ತಮ್ಮ ಅಭಿವ್ಯಕ್ತಿಗಳಿಂದ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು. ಅದಾಗ್ಲಿಲ್ಲ ಅವತ್ತು. ಎವ್ರಿ ಒನ್, ಈವನ್ LK ಅಡ್ವಾಣಿರವರು, ಜೋಶಿರವರು, ಉಮಾಭಾರತಿ ಅವರು, ಯಾರೇ ಆಗ್ಲಿ, ಎವ್ರಿ ಒನ್ ದೇರ್ ಫರ್ಗೆಟಿಂಗ್ ದಟ್ ದೇ ವರ್ ಲೀಡರ್ಸ್, ಎವ್ರಿ ಒನ್ ವರ್ ದೇರ್ ಆನ್ ದರ್ ಇಂಡಿವಿಜುವಲ್ ಕೆಪಾಸಿಟಿ. ಸೊ ಹಾಗಾಗಿ ಚಿತಾವಣೆ ಅಂತಕ್ಕಂಥ ಈ ಒಂದು ಪ್ರಾಸಿಕ್ಯೂಷನ್ ಏನಿದೆ 153A ಅಂಡ್ 153B, ಅದಕ್ಕೆ ಮೆಟೀರಿಯಲ್ ಇಲ್ಲ ಅಂತಾನೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿದ್ದು ಮೊದಲು. ಓಕೆ, ಥ್ಯಾಂಕ್ ಯು ಶ್ಯಾಮ್ ಸರ್, ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾವೊಂದು ವಿರಾಮ ತಗೊಳ್ತೀವಿ. ವಿರಾಮದ ನಂತರ ಮತ್ತೊಂದಿಷ್ಟು ಚರ್ಚೆಯನ್ನು ವಾಪಸ್ ಬರ್ತೀನಿ ಚರ್ಚೆ. ಶ್ಯಾಮ್ ಸುಂದರ್ ಅವರು ಒಬ್ಬ ವಕೀಲರಾಗಿ ತುಂಬಾ ಚೆನ್ನಾಗಿ ಪಾಯಿಂಟ್ ಟು ಪಾಯಿಂಟ್ ಏನಾಗುತ್ತೆ, ಏನಾಗಬಹುದು ಅನ್ನೋದನ್ನ ಒಂದು ರೀತಿಯಿಂದ ಈಗ ಬರೋವಂಥ ಜಜ್ಮೆಂಟನ್ನು ಪ್ರಿಎಂಪ್ಟಿವ್ ಮಾಡಿದ ಥರ ಅನಿಸಿದ್ರೂ ಕೂಡ ಜನರ ಮನಸ್ಸಿನಲ್ಲಿ ಏನಿದೆ ಮತ್ತು ಲಾ ಏನು ಹೇಳುತ್ತೆ ಎರಡನ್ನೂ ಕಾಂಜುಗೇಟ್ ಮಾಡಿ ಜನರ ಮುಂದೆ ಇಟ್ಟಂಥ ಪರಿ ಇದೆಯಲ್ಲ, ಚೆನ್ನಾಗಿತ್ತು, ನಂಗೆ ಲೈಕ್ ಆಯಿತು. ಹೇಳ ಎಸ್ ಅಶೋಕ್ ಕಾಟ್ವೆ ಅವರೇ ತಾವು ಕೇಳಿಸ್ತಾ ಇದೆಯಾ ತಮಗೆ? ಎಸ್, ಈ ವಿಚಾರದಲ್ಲಿ ನಾವು ಹಲವು ಚರ್ಚೆಗಳನ್ನ ಮಾಡ್ತಾ ಇದ್ವಿ. ತಾವು ಎಲ್ಲ ವಿಚಾರಗಳನ್ನು ನೋಡಿದಾಗ ತಮ್ಗೆ ಏನ್ ಅನಿಸ್ತಾ ಇತ್ತು? ತಾವು ಭಾಗಿಯಾಗಿದ್ರಿ, ವಾಮನಾಚಾರ್ಯ ಸರ್ ಅದರಲ್ಲಿ ಭಾಗಿಯಾಗಿರೋದ್ರಿಂದ ತಮ್ಗೆ ಏನ್ ಅನಿಸ್ತಾ ಇತ್ತು ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಬೇಕಾದ್ರೆ?
ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಲಾಗಿ ಇವತ್ತು ತೀರ್ಪು ಯಾವುದೇ ರೀತಿಯಾದಂಥ ತಪ್ಪು ಯಾರ ಕಡೆಯಿಂದ ಆಗಿಲ್ಲ. ಬಾಬ್ರಿ ಮಸೀದ್ ಅದು ಒಂದು ನಮ್ಗೆ ಅನ್ನಿಸ್ತಿತ್ತು, ಕಾರ್ಯಕರ್ತರಿಗೆ ಅನ್ನಿಸ್ತು, ಅದು ಗುಲಾಮ್ಗಿರಿಯ ಒಂದು ಸಂಕೇತವಾಗಿದ್ದರಿಂದ ಸ್ವಯಂ ಕಾರ್ಯಕರ್ತರು ಎದ್ದು ಆ ಬಾಬ್ರಿ ಮಸೀದ್ ಕೆಡವಲ್ಲಿ ಹೋದರು. ಆದ್ರೆ ನಮ್ಮ ನಾಯಕರೆಲ್ಲರೂ ಅದ್ವಾನಿಜಿಯವರಾಗಲಿ, ಮುರಳಿ ಮನೋಹರ್ಜಿಯವರಾಗಲಿ, ಯಾವುದೇ ಎಲ್ಲ ನಾಯಕರು ಏನು ಮಾಡಕ್ಕೆ ಹೋಗ್ಬೇಡ್ರಿ, ತಾವು ಶಾಂತವಾಗಿರ್ರಿ ಅಂಥೇಳಿ ಅವರು ಅನೌನ್ಸ್ಮೆಂಟ್ ಬೈಕ್ನಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿದ್ರು. ಆದರೆ ಕಳೆದ ಒಂದು 400 ವರ್ಷದಿಂದ ಆದಂಥ ಹೋರಾಟ, ಅದರಲ್ಲಿಯೂ ಅದ್ವಾನಿಯವರು ಏನು ರಥಯಾತ್ರೆ ಮಾಡಿದ್ರಲ್ಲ, ಅವಾಗ ಜನರಿಗೆ ತಿಳುವಳಿಕೆ ಕೊಟ್ಟರು. ಎಲ್ಲೇ ಹೋದಲ್ಲೇ ಲಕ್ಷಾನುಗಟ್ಟಲೆ ಕಾರ್ಯಕರ್ತರು ಅವರ ಒಂದು ಕಾರ್ಯಕ್ರಮ, ಹುಬ್ಬಳ್ಳಿಯಲ್ಲಿ ಲಕ್ಷಾನುಗಟ್ಟಲೆ, ಒಂದು ನೆಹರು ಮೈದಾನದಲ್ಲಿ ಲಕ್ಷಾನುಗಟ್ಟಲೆ ಕಾರ್ಯಕರ್ತರು, ಆಮೇಲೆ ಮೆರವಣಿಗೆಯಲ್ಲಿ ಸಾವಿರಾರು ಜನ ಮೆರವಣಿಗೆಯಲ್ಲಿ ಭಾಗವಹಿಸಿದಾಗ ಅವರು ತಿಳುವಳಿಕೆ ಕೊಡ್ತಿದ್ರು, ಈ ರೀತಿ ಅದ ಬಾಬ್ರಿ ಮಸೀದ್ ಯಾವಾಗ ಕಟ್ಟಿದ್ರು, ಏನು ಕಟ್ಟಿದ್ರು, ಯಾರು ಕಟ್ಟಿದ್ರು, ಅದು ಒಂದು ಗುಲಾಮ್ಗಿರಿ ಸಂಕೇತ ಅಂತೇಳಿ ಭಾರತದಲ್ಲಿರುವಂಥ ಎಲ್ಲ ಹಿಂದೂಗಳಿಗೂ ಒಂದು ಮನಸ್ಸಿನಲ್ಲಿ ಇತ್ತು. ಅದರಿಂದ ಆ ಮನಸ್ಸಿನಿಂದ ಹೊರಹೊಮ್ಮಿದೆ. ನಮ್ಮ ನಾಯಕರು ಯಾರು ಅಲ್ಲಿ ಎಷ್ಟು ಜನ ಸೇರ್ಕೊಂಡು ಹೋಗಿದ್ರಿ ಸರ್ ಅಲ್ಲಿಗೆ? ಅಯೋಧ್ಯೆಗೆ ಹೋಗಿದ್ದು ಎಷ್ಟು ಜನ ಹೋಗಿದ್ರಿ ಸರ್ ನೀವೆಲ್ಲ ಸೇರ್ಕೊಂಡು? ಸರ್ ಹುಬ್ಬಳ್ಳಿಲಿಂದ ಹುಬ್ಬಳ್ಳಿಲಿಂದ 120 ಜನ ಹೋಗಿದ್ವಿ ಸರ್. ಹುಬ್ಬಳ್ಳಿ ಹೆಂಗ್ ಹೋಗಿದ್ರಿ ಸರ್? ಅವಾಗ ಬಹಳ ಕಷ್ಟ ಇತ್ತು ಎಲ್ಲ ಹೋಗಾಕ. ಹೆಂಗಿತ್ತು? ಟ್ರೈನ್ಯಾಗ ಹೋದ್ರೇನ್ರಿ ಇಲ್ಲಿಂದ? ಹುಬ್ಬಳ್ಳಿಲಿಂದ 120 ಟ್ರೈನ್ ನಲ್ಲಿ ಹೋಗಿದ್ವಿ ಸರ್ ಎಲ್ಲರೂ. ಅಲ್ಲಲ್ಲ, ನಾನು ಕೇಳೋದು ಟ್ರೈನಿಗೆ ಏನೋ ಹೋಗ್ಬೋದು, ಟ್ರೈನಿಗೆ ಹೋದ್ಮೇಲೆ ಅಯೋಧ್ಯೆಗೆ ರೀಚ್ ಆಗಕ್ಕೆ ನಿಮ್ಗೆ ಟ್ರೈನ್ ಇರಲಿಲ್ಲ? ಹ್ಞೂ ಸರ್ ಇಲ್ಲಿಂದ ದಿಲ್ಲಿಲಿಂದ ಅಯೋಧ್ಯೆಗೆ ಹೋದ್ ಸರ್. ಅಲ್ಲ, ಅಯೋಧ್ಯೆಗೆ ಟ್ರೈನ್ ಇರ್ಲಿಲ್ಲ ಅಲ್ಲ? ನಾವು ಅಯೋಧ್ಯೆ ಮಠ ಬೈ ಟ್ರೈನ್ ಹೋದ್ವಿ. ಅಯೋಧ್ಯೆ ಮಠ ಬೈ ಟ್ರೈನ್ ಬಿಡ್ತಿದ್ರು, ಓಕೆ. ಇಳಿದು ನಡ್ಕೊಂಡು ಬರ್ತಿದ್ರು. ಇನ್ನು ಕೆಲವರಿಗೆ ಅಲ್ಲಿದ್ದಂತಹ ಲೋಕಲ್ ಕಾರ್ಯಕರ್ತರು ಕರ್ಕೊಂಡೋಗಿ ಮನೆಗಳಲ್ಲಿ ಇಳಿಸ್ಕೊಂಡು ಊಟ ಹಾಕಿ ಮೊದಲು ಹೋಯ್ತು. ಅದನ್ನೇ ಕೇಳ್ತಾ ಇದ್ದೆ ನಾನು. ಅಲ್ಲಿರುವಂತಹ ಜನನೇ, ಲೋಕಲ್ ಆಗಿರುವಂತ ಜನನೇ ಊಟ ಕೊಡ್ತಾ ಇದ್ರು ಅಂತ ಹೇಳಿ. ಊಟ ಕೊಟ್ಟು ಮುಂದೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಿದ್ರು. ನಮ್ಗಂತೂ ನೆನಪಿದೆ, ಕೆಲವರು ಊಟ ಕಟ್ಟಿ ಕೊಡ್ತಿದ್ರು. ಹೌದು ನಾಳೆಗೂ ಎಲ್ಲರೂ ಮನೇಲಿ ಊಟ ಗೀಟ, ಆಮೇಲೆ ಟೆಂಟ್ ನಲ್ಲಿ ಇದ್ರು ಸಾವಿರಾರು ರೊಟ್ಟಿಗಳು ಎಲ್ಲ ಬರ್ತಿದ್ವು ಪ್ರತಿಯೊಂದು ಜನರ ಕಡೆ. VHP ದಾಗ್ಲಿ ಬಿಜೆಪಿದಾಗ್ಲಿ ಅಲ್ಲ, ಇದು ಜನಾಂದೋಲನ ಆಗಿತ್ತು. ಜನಾಂದೋಲನ ಅನ್ನೋದಕ್ಕಿಂತಲೂ ಒಂದು ಧರ್ಮದವರು ತಾವು ಅನುಭವಿಸಿದಂತ ನೋವನ್ನ ಏನು ಹೇಳ್ಕೊಳಕ್ಕಾಗ್ತಾ ಇಲ್ಲ, ಯಾರು ನಮ್ಮ ಜೊತೆ ಕೈ ಜೋಡಿಸ್ತಾ ಇಲ್ಲ ಅನ್ನೋ ಮನೋಭಾವದಲ್ಲಿದ್ದವ್ರಿಗೆ ಒಂದು ಶಕ್ತಿ ತುಂಬಿದಂಗಾಯ್ತು. ಅದೇ ಟೈಮೇ ಸಂಪೂರ್ಣವಾಗಿ ತಿರುವು ಪಡ್ಕೊಳ್ಳೋಕೆ ಸಾಧ್ಯ ಆಯ್ತು. ಒಂದು ಧರ್ಮ ಒಂದು ರಾಜಕೀಯವಾಗಿ ತಿರುವನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗಿದೆ ಆ ಟೈಮು